ಸುರೇಶ್ ಅವರೇನ ಸನ್ಮಾನ್ಯ ಸಭಾಧ್ಯಕ್ಷರೇ, ನಾವು ಆಗ್ಲಿ ವಿಜಯನಂದ 2 ನಿಮಿಷ ನೆಕ್ಸ್ಟ್ ನೀವು ಮಾತಾಡಿ. ವಿಜಯನಂದ ಅಧ್ಯಕ್ಷರೇ, ಆದಷ್ಟು ಬೇಗ ಸಂಕ್ಷಿಪ್ತವಾಗಿ ಏನೊಂದು ಪ್ರತಿಭಟನೆ. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ನಡೆದಂತ ಏನೊಂದು ಪ್ರತಿಭಟನೆ ಅಖಿಲ ಭಾರತ ಲಿಂಗಾಯತ ಪಂಚಾಯತ್ ನಿಮ್ಮ ಮಿತ್ರರಿಗೆ ಮಾಡಿದ ನಿಮ್ಮಿಂದ ಕಲಿಬೇಕಾಗಿಲ್ಲ. ಏನ್ ಮಾತಾಡ್ತೀರಿ? ನೀವೇ ನನಗೆ ಹೇಳಕ್ ಬರ್ತೀರಿ? ಇದೇ ಮಾಡಿದೀನಿ, ಪ್ರಚೋದನೆ ಮಾಡಿದ್ದೆ. ಅದು ನನಗೆ ಯಾವ ಜಾತಿ ಹುಟ್ಟಿನಿ, ಯಾವ ಜಾತಿ ಸಂಘಟನೆ ಮಾಡೀನಿ, ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷ ಏನ್ ಮಾಡಿದ್ದೀನಿ ಗೊತ್ತಾಯ್ತಲ್ಲ. ನೋಡಿ, ಮಾತಾಡುವಾಗ ಸಮಾಧಾನದಿಂದ ಎಲ್ಲರಿಗೂ ಕೇಳುವಾಗೆ ಬೊಬ್ಬಾಗಿ ಏನು ಯಾರಿಗೂ ಕೂಡ ಅರ್ಥ ಆಗುದಿಲ್ಲ. ಮಾತಾಡಿ ಸುಖ ಇಲ್ಲ. ಏನ್ ಬೇಗ ಗಡಿಬಿಡಿ ಮಾಡಬೇಡಿ. ಟೈಮ್ ಕೊಡುವ ನಿಮ್ಗೆ. ಸಮಾಧಾನದಿಂದ ಆರಾಮದಲ್ಲಿ ಕರೆಕ್ಟ್ ಆಗಿ ಮಾತಾಡಿ, ಪಾಯಿಂಟ್ ಮಾತಾಡಿ. ನೆಕ್ಸ್ಟ್ ನೀವು ಸಿ ಪಾಟೀಲ್ ಅವರು. ಮಾನ್ಯ ಅಧ್ಯಕ್ಷರೇ, ಸಮಾಧಾನ. ಮೊನ್ನೆ 10ನೇ ತಾರೀಕಿನಂದು ನಡೆದಂತ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ, ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ OBC ಮೀಸಲಾತಿ ಶಿಫಾರಸ್ತನ್ನು ಮಾಡೋ ಕುರಿತು ಹೋರಾಟ. ಇದು ನಿನ್ನೆ ಒಂದೇ ಹೋರಾಟ ನಡೆದಿಲ್ಲ ಮಾನ್ಯ ಅಧ್ಯಕ್ಷರೇ. ಕಳೆದ 3 ವರ್ಷದಿಂದ ನಿರಂತರವಾಗಿ ಈ ಹೋರಾಟದಲ್ಲಿ ಸಮಾಜದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಸತತವಾಗಿ ಪಾಲ್ಗೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಏನೋ ಒಂದು ಘಟನೆ ನಡೆದಿದೆ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ನಮ್ಮ ಬಂಧುಗಳು ಇವತ್ತು ಬಹಳಷ್ಟು ಜನ ಲಾಠಿ ಚಾರ್ಜಲ್ಲಿ ಪ್ರಚೋದನೆಗೊಳಗಾಗಿ, ಯಾಕಂದ್ರೆ ಯಾವುದೇ ಪ್ರಚೋದನೆ ಇಲ್ಲಾರದೆ ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಪ್ರಶ್ನೆನೇ ಬರೋದಿಲ್ಲ. ಹಿಂದೆ ನಾವು 2.5 ವರ್ಷವರೆಗೂ ಕೂಡ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಕೂಡ ಗಲಾಟೆಗಳು ಆಗಿಲ್ಲ. ನಾವು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಇದೀಗ ತಾನೇ ಒಂದು ಘಟನೆ ಹೇಳಿದ್ರೆ ಅವ್ರಿಗೆ ಮೊದಲು ಅದನ್ನ ಹೇಳ್ಬಿಟ್ಟು ನಾನು ಮುಂದುವರಿತೀನಿ. ಇಲ್ಲೇ ಸುವರ್ಣ ಸೌಧಾನದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾವು ಅವತ್ತು ಕೂಡ 5-6 ಲಕ್ಷ ಜನ ಸೇರಿದ್ವಿ. ಇದೇ ಆ ಕಡೆ ಇರುವಂತ ನಾಯಕರುಗಳು ಕೂಡ ನಮ್ಮ ಜೊತೆಗಿದ್ರು. ಅವತ್ತು ಪಕ್ಷಾತೀತವಾದ ಹೋರಾಟ ಇತ್ತು. ಅವತ್ತು ಇದೇ ರೀತಿ ಹೋರಾಟ ಆದಾಗ ನಾವು ಮುತ್ತಿಗೆ ಹಾಕಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಾಗ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ಪ್ರತಿನಿಧಿಗಳನ್ನು ಕಳಿಸ್ತಾರೆ ನಮ್ಮ ಹತ್ರ. ಅವಾಗ ಇಲ್ಲಿರುವಂತ ನಾಯಕರು ಆ ಕಡೆ ಕೂತಿದಾರಲ್ಲ, ಅಲ್ಲಿ ಸಚಿವರಿದ್ರು, ಶಾಸಕರಿದ್ರು, ಅನೇಕ ಜನ, ನಾವು ಮಾಜಿ ಶಾಸಕರಿದ್ವಿ, ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ರು, ಅನೇಕ ಜನ ಇದ್ರು. ನಾವು ಮುಖ್ಯಮಂತ್ರಿಗಳು ಕರೀತಾರಂದ ತಕ್ಷಣನೇ ಗೌರವ ಕೊಟ್ಟು ಸುವರ್ಣಸೌಧಕ್ಕೆ ಬಂದು ಅವರ ಕಚೇರಿಯಲ್ಲೇ, ಅವರ ಒಂದು ಕಚೇರಿಯಲ್ಲಿ ಹೋಗಿ ಚರ್ಚೆ ಆಯ್ತು. ಚರ್ಚೆ ಆದಾಗ ಅಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಮ 5-6 ಮಂದಿ ಮುಂದೆ ಪ್ರಮಾಣ ಮಾಡಿದ್ರು. ಏನು ನೋಡಪ್ಪ, ಈ ಹೋರಾಟ ಇದು ಒಂದು ಉಗ್ರ ರೂಪ ತಾಳೋದು ಬೇಡ, ಇದನ್ನ ಶಾಂತಿ ಸಮಾಧಾನದಿಂದ ಹೋರಾಟವನ್ನು ನಡೆಸ್ರಿ. ನಾನು ಖಂಡಿತವಾಗಿ ನಿಮಗೆ 2 ತಿಂಗಳಲ್ಲಿ ನಾ ಮೀಸಲಾತಿಯನ್ನು ಕೊಡುವಂತ ಏನು ವಿಚಾರವನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ನಾನು ಕೂಡ ಸಾಕ್ಷಿ ಇದ್ದೀನಿ. ಮಾಡಿ ಮುಂದೆ ನಾವು ಎಲ್ಲರೂ ಕೂಡಿ ವಾಪಸ್ ಹೋದ್ವಿ. ಮಾನ್ಯ ಅಧ್ಯಕ್ಷರೇ, ಹೋಗಿ ಆ ಹೋರಾಟ ಸ್ಥಳಕ್ಕೆ ಹೋಗಿ ನಾವು ಹೇಳಿದ್ವಿ ಜನರಿಗೆ, ನೋಡಪ್ಪ, ಉಗ್ರರ ಸ್ವರೂಪವನ್ನು ಪಡೆಯುವಂಥದ್ದು ಬೇಡ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮಾಣ ಮಾಡಿದ್ದಾರೆ, ತಾಯಿ ಹಾನಿ ಮಾಡಿ ಅಂತ ಯಾರು ಹೇಳಿಲ್ಲ. ನಾವು ಅಲ್ಲ, ಅಲ್ಲಿ ಹೇಳಿ ನಾವು ಅವತ್ತು ಸಮಾಧಾನ ತಗೊಂಡು ಆ ಹೋರಾಟವನ್ನು ಅಲ್ಲೇ ಮಟ್ಟಕ್ಕೊಳಿಸಿದ್ವಿ, ಕೊಡ್ತಾರಲ್ಲ ಒಂದು ವಿಶ್ವಾಸಕ್ಕೆ. ಇವತ್ತು ನಿನ್ನೆ ಆಗಿದ್ದೇನು? ಇದು ಪ್ರಚೋದನೆ. ಇದು ಪಕ್ಷಾತೀತವಾದ ಹೋರಾಟ ಅಲ್ಲ, ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಹೋರಾಟ ಅಂತ ಮಾತನ್ನ ಬಹಳ ಸ್ಪಷ್ಟವಾಗಿ ನೀವು ಇಂಥದಕ್ಕೆಲ್ಲ ಹಿಂಗೆಲ್ಲ ಮಾತಾಡೋದಕ್ಕೆ ಇದನ್ನ ಸಹಿಸಿಕೊಂಡು ಕೊಡಬೇಕು. ನಿಮ್ಮ ಮಾತು ಅವರು ಕೇಳಿದ್ದಾರೆ, ಬೇಗ ಮುಗಿಸಿ. ವಿಜಯಾನಂದ ಮಾತಾಡಬಾರ್ದು. ಅವರು ನಿಮಗೆ ಕ್ರೆಡಿಟ್ ಕೊಟ್ಟಿದ್ದಾರೆ ನಿಮ್ಮ ಮುಖಾಂತರ ಅಂತ ಹೇಳಿ. ಅವ್ರು ಏನಿದ್ದಾರೆ, ನಿಮ್ಮನ್ನು ಕ್ರೆಡಿಟ್ ಕೊಟ್ಟಿದ್ದಾರೆ ಅವರು. ಮಾನ್ಯ ಅಧ್ಯಕ್ಷರೇ, ನಿನ್ನೆ ಏನಾಯ್ತು ಘಟನೆ? ನಮ್ಮ ಸರ್ಕಾರದ ಪ್ರತಿನಿಧಿಗಳು ಹೋಗಿದ್ದಾರೆ. 3 ಜನ ಸಚಿವರು, ಸನ್ಮಾನ್ಯ H.C. ಮಾದೇವಪ್ಪನವರು, ಡಾಕ್ಟರ್ ಸುಧಾಕರ್ ಅವರು, ಸನ್ಮಾನ್ಯ ವೆಂಕಟೇಶ್ ಅವರು,
ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಕೂಡ ಹೋಗ್ಯಾಳ ಆ ಸಮಾಜದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋರಾಟ ಮಾಡಕ್ ಬಂದಿದ್ರು ಗೊತ್ತಾ ನಿಮ್ಗ? ಅವ್ರು ಬೇಗ ಮುಗಿಸ್ಲಿ, ಮತ್ತೆ ನೀವು ಮಾತಾಡೋದಿಲ್ವಾ? ಹೇಳಕ್ ಹೋಗ್ಬೇಡ್ರಿ, ಸರ್ಕಾರದ ಪರವಾಗಿನೇ ಹೋಗಿ ನಾನು ಸಮಾಜದ ಮಗಳು ಅಂತೇಳಿ ಇದನ್ನ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಸಿ ಪಾಟೀಲ್ ಅಣ್ಣನವರು ಹೇಳಿದ್ರು, ಅಣ್ಣ ನಾನೇ ನಿಮಗ್ ಫೋನ್ ಮಾಡಿದೆ, ಮುಖ್ಯಮಂತ್ರಿಗಳು ನಂಗೆ ಫೋನ್ ಮಾಡಿ ಹೇಳಾರ 10 ಮಂದಿನ ಕರ್ಯಾಕತ್ತಾರನ್ನ ಕರೀರಿ ಅಂದಿದ್ದಕ್ಕೆ ನೀವೇನ್ ಹೇಳಿದ್ರಿ? ಬೆಲ್ಲದವ್ರಿಗೆ ಫೋನ್ ಹಚ್ತಾ ಇದೀನಿ, ಯತ್ನಾಳ್ ಅವ್ರಿಗೆ ಫೋನ್ ಹಚ್ತಾ ಇದೀನಿ, ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ. 2 ಸತ ನಿಮ್ಗೆ ಹೇಳಿದ್ರಿ. ಉತ್ತರ ಕೊಡ್ತೇನೆ. ಅದಕ್ಕೆ ನಾ ಉತ್ತರ ಕೊಡ್ತೇನೆ. ಮುಖ್ಯಮಂತ್ರಿ ನೀವು ಯಾವಾಗ ಫೋನ್ ಹಚ್ಚಿರ ಅಂದ್ರ ಬೆಂಕಿ ಹಚ್ಚಿ ಬನಿ ಸುಟ್ಟಿಂದ ಫೈರ್ ಫೈಟರ್ ಬಂದಂಗಾಗಿತ್ತು ನಿಮ್ದು. ಹೌದೌದು. ಹಿಂದ ನೀವು ಹೇಳಿದಾಗ ನಾವು ಕೇಳಿದೀವಿ. ಮಾನ್ಯ ಅಧ್ಯಕ್ಷರೇ, ಇದೇ ಸಿ ಪಾಟೀಲ್ ಸಚಿವರಿದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಹೋದಾಗ ಇವರೇ ನಮಗೆ ಸಮಾಧಾನ ಮಾಡಿದ್ರು. ಅವತ್ತು ಕೂಡ ನಾನು ಹೇಳಿದೆ ಮುತ್ತಿಗೆ ಹಾಕ್ತೀವಿ ನಾವು ಅಂದಾಗ. ಮುಂದಕ್ಕೆ ಹೋಗ್ಲಿ. ಮುಂದೆ ಇವತ್ತು ಅಲ್ಲಿ ನಡೆದಂಥದ್ದು ಸತ್ಯ ಸಂಗತಿ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನೀವು ನೋಡ್ರಿ ವೇದಿಕೆ ಮೇಲೆ ಯಾರ್ಯಾರು ಹೋಗ್ಯಾರ. ಮೊನ್ನೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೋಗಿ ಪೂಜ್ಯರ ಭೇಟಿಯಾಗಿ ಪ್ರಚೋದನೆ ಮಾಡ್ತಾರ. ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದಾರ. ವಿಜೇಂದ್ರ ಅವರು ಹೋದಾಗ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಪೂರಾ ಪ್ರಾಯೋಜಿಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಹೋರಾಟ ನಡೀತು. ಇದು ಪಕ್ಷಾತೀತವಾದ ಹೋರಾಟ ಆಯ್ತು. ಮಾನ್ಯ ಅಧ್ಯಕ್ಷರೇ, ಇದರ ಏನು ಮೀಸಲಾತಿಯನ್ನು ನಾವು ಕೇಳ್ತಾ ಇದ್ದೀವಿ. ಕಳೆದ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಗೆ 2A ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ನಾವು ಅದಕ್ಕೆ ಒಪ್ಕೊಂಡು ಸಮಾಧಾನ ತಗೊಂಡ್ವಿ, ಕಾಯ್ದ್ವಿ. ಕಾಯ್ದಾಗ ಇವರು 2D 2C ಅಂತ ಮೀಸಲಾತಿಯನ್ನು ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಏನು 2B ಮೀಸಲಾತಿಯಲ್ಲಿರುವಂತಹ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಏನು ನಮಗೆ 2%, ಒಕ್ಕಲಿಗರಿಗೆ 2%. ಏನು ನಾವು ಈಗಾಗಲೇ 3B ದಲ್ಲಿ ಇದೀವಿ. ಮಾನ್ಯ ಅಧ್ಯಕ್ಷರೇ, ನಾವು 5% ಮೀಸಲಾತಿಯನ್ನು ಪಡಿತಾ ಇದ್ದೀವಿ. ಏನ್ ಮಾಡಿದ್ರು 2D 2C ಅಂತೇಳಿ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿ, ಅಲ್ಲ ನಾ ಹೇಳೋದಕ್ಕೆ ಅವಕಾಶ ಕೊಡ್ರಿ. ಏನಾಗಿದೆ ಅನ್ನೋದನ್ನ ಸತ್ಯಾಸತ್ಯತೆ ಇಡಬೇಕು ಇವತ್ತಿಲ್ಲಿ ಸದನದಲ್ಲಿ ಚರ್ಚೆ ಆಗುವಾಗ ಕೂಡ ಸಾಕಾಗ್ತದ. ನೆಕ್ಸ್ಟ್ ನೀವು ಮಾತಾಡಿ. ಗೃಹ ಸಚಿವರ ಟಿಪ್ಪಣಿ ಮೇಲೆ ಚರ್ಚೆ ಆಗಬೇಕು. ಮೀಸಲಾತಿ ಬಗ್ಗೆ ಆದ್ರೆ ಅರ್ಧ ಗಂಟೆ 1 ಗಂಟೆ ಅರ್ಧ ದಿವಸ ಚರ್ಚೆ ಕೊಡ್ರಿ. ನಾ ಮಾತಾಡ್ತೀನಿ. ಮಾತಾಡ್ತೀರಿ ನೀವು ಮಾಡಿದ್ರಲ್ಲ ಕೇಳಿ. ಇಷ್ಟಕ್ಕೆ ಮಾಡಬೇಡಿ, ಮಾತಾಡ್ಲಿ. ಬೇಗ ಬೇಗ ಫಿನಿಶ್. ಮಾನ್ಯ ಅಧ್ಯಕ್ಷರೇ, 2D 2C ಮೀಸಲಾತಿಯನ್ನ ಕೊಟ್ರು. ಬೇಗ ನಾವು ಪಕ್ಷಾತೀತವಾದ ಹೋರಾಟ ಇತ್ತು. ನಾವು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಸರಿ ಆಯ್ತು ತಪ್ಪಾಯ್ತು ಅಷ್ಟೇ ಸರ್ಕಾರ ನಾವು ಇವ್ರಿಗೆ ಕೇಳಕ್ ಆಗ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನಾನು ಆ ಕೊಟ್ಟಂತ 2D 2C ಅನ್ನ ತಿರಸ್ಕಾರ ಮಾಡಿದೆ. ಅವಾಗ ಇವರೇ ಇದ್ರು ನಾಯಕರಲ್ಲಿ ಇದ್ದಂಥವ್ರು. ಅವ್ರ ಹೆಸರು ತೊಳಕ್ ಮುಗುದಿಲ್ಲ. ನನಗೂ ಸ್ವಲ್ಪ ದೊಡ್ಡ ಸಿಕ್ಕಿ ಐತಿ, ನನಗೂ ಹ್ಯಾಮಸ್ತ್ ಐತಿ. ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಬಂದಂಥವ್ರು. ಮಾನ್ಯ ಅಧ್ಯಕ್ಷರೇ, ಏನ ಇವ್ರು ಬಾಯಿ ಬಂದಂಗೆ ಮಾತಾಡ್ತಾರ, ರೆಡಿ ಇಲ್ಲ. ಬೇಕಾದವರು ಏನ್ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಇವರೇ ಸ್ವಾಗತ ಮಾಡಿದ್ರು. ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನು ಕೂಡ ಮನವೊಲಿಸಿ ಅವತ್ತು 2D 2C ಅನ್ನ ಸ್ವಾಗತ ಮಾಡಿದ್ರು, ಸಂಭ್ರಮ ಮಾಡಿದ್ರು. ಆದ್ರೆ ಮುಂದೆ ಏನಾಯ್ತು ಅಧ್ಯಕ್ಷರೇ, ಸತ್ಯಾಸತ್ಯತೆ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು. ಏನು ಇವತ್ತು ಸರ್ವೋಚ್ಚ ನ್ಯಾಯಾಲಯ 2D 2C ಮೀಸಲಾತಿಯನ್ನು ಕೊಟ್ಟಿದ್ರು. ಅಲ್ಲಿ ತೆಗೆಯುವಂತ ಕೆಲಸ ಸಚಿವರ ಹೇಳಿಕೆ ಮೇಲೆ ಚರ್ಚೆ ಚರ್ಚೆ ಅವನು ಭಾಗಿದಾರ. ನಾನು ಅಧ್ಯಕ್ಷರೇ, ನಾನು ಈ ಹೋರಾಟದಲ್ಲಿ ನಿರಂತರವಾಗಿ ಸತ್ಯತೆಯನ್ನು ಹೇಳಬೇಕು. ನಾನು ಬೇಗ ಹೇಳಿ. ಮಾನ್ಯ ಅಧ್ಯಕ್ಷರೇ, 2D 2C ಏನಾಯ್ತು, ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ರು. ಅಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂತು. ಎದಕ್ಕೆ? ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ನೀವು ಕಿತ್ಕೊಂಡ್ಬಿಟ್ರಿ, ಅದಕ್ಕೆ ನೀವು ಕಿತ್ತುವಂತ ಅಧಿಕಾರ ಇಲ್ಲ, ಅದು ಸಂವಿಧಾನಾತ್ಮಕವಾಗಿ ತೀರ್ಮಾನಗಳಾಗಬೇಕು ಅಂದಾಗ ಅದು ತಡೆಯಾಜ್ಞೆ ಸಿಕ್ತು. ಮುಂದೆ ನಮ್ಮ ರಾಜ್ಯ ಸರ್ಕಾರ
ಸುಪ್ರೀಂ ಕೋರ್ಟ್ ಬಿಜೆಪಿ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆಯನ್ನು ಕೊಡುತ್ತೆ. ದಯಮಾಡಿ ನೀವು ಸಭೆ ಗಮನಕ್ಕೆ ತನ್ನಿ. ಈಗ ಚರ್ಚೆ ಆಗ್ತಾ ಇರೋದು ಆ ನೋಟಿಸಿನ ಮೇಲೆನೋ ಅಥವಾ ಗೃಹ ಸಚಿವರು ಕೊಟ್ಟಿರುವಂತ ಹೇಳಿಕೆ ಮೇಲೆ ಕೇಳ್ತಾ ಇದ್ದಾರೆ. ನೀವು ಅದನ್ನ ಒಂದ್ಸರಿ ತೋರಿಸ್ತೀರಿ, ಇದನ್ನೊಂದು ತೋರಿಸ್ತೀರಿ, ಯಾವ್ದ್ರ ಮೇಲೆ ಡಿಸ್ಕಷನ್ ಆಗ್ತಾ ಇದೆ? ಅವಕಾಶ ಕೇಳಿದ್ದೀನಿ. ಒಬ್ಬ ಸದಸ್ಯ ಮಾತಾಡಕ್ಕಾಗಲ್ಲ. ಹೋರಾಟದಲ್ಲಿ ನಾನು ಮುಂಚೆ ಇರ್ತಾವ ಇವರು ಒಮ್ಮಕ್ಕಳೇ ಅದನ್ನು ತಗೊಂಡೋಗಿ ಭಾರತೀಯ ಜನತಾ ಪಕ್ಷಕ್ಕೆ ಕಟ್ಟಿಕೊಂಡು ಇವತ್ತು ಪ್ರಾಯೋಜಿತ ಮಾಡಿ ಅಲ್ಲಿ ಪ್ರಚೋದನೆ ಮಾಡಿ ಪಾಪ ಅಮಾಯಕರು ನಮ್ಮ ಸಮಾಜದವ್ರನ್ನ ಹೊಡಿಸಿದ್ರಲ್ಲ ಇವರು. ಇದು ಹೊಡಿಸ್ತವ್ರು ಇವರೇ ಮಾನ್ಯ ಅಧ್ಯಕ್ಷರೇ, ಅದು ನಾವಲ್ಲ, ಇವರೇ ಹೊಡಿಸ್ತವ್ರು, ಬಿಜೆಪಿ ಅವರೇ ಹೊಡಿಸ್ತವ್ರು. ಇಂಥ ಪ್ರಚೋದನೆ ಕೊಡೋರು ಇವರೇ. ಮಾನ್ಯ ಅಧ್ಯಕ್ಷರೇ ತಡೆಯಾಜ್ಞೆ ಬಂತು. ಅವಾಗ ನಮ್ಮ ರಾಜ್ಯ ಸರ್ಕಾರ ಮತ್ತು ಸಾಲಿಸಿಟರ್ ಜನರಲ್ ಏನು ಹಿಂಬರ ಬರೆದು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ, ನಾವು 2B ಮೀಸಲಾತಿಗೆ ಯಾವುದೇ ಅಡೆತಡೆಯನ್ನ ತರೋದಿಲ್ಲ, ಯಥಾಸ್ಥಿತಿಯನ್ನ ಕಾಪಾಡ್ಕೋತೀವಿ ಅಂತೇಳಿ ಹಿಂಬರ ಬರೆದು ಕೊಟ್ಟು ಬಂದ್ರು ಅಧ್ಯಕ್ಷರೇ. ಇಲ್ಲಿ ಮೀಸಲಾತಿ ಚುನಾವಣೆ ಬಂದಿದೆ ಅಂತೇಳಿ ಮೀಸಲಾತಿ ಘೋಷಣೆ ಮಾಡ್ತಾರ, ಅಲ್ಲಿ ಹೋಗಿ ಹಿಂಬರ ಬರಕ್ ಕೊಟ್ಟು ಬಂದಿದ್ದಾರೆ. ಹಿಂಬರ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ತಡೆಯಾಜ್ಞೆ ಇದೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಮೀಸಲಾತಿಯನ್ನ ಮಾತಾಡುವಂತ ಪರಿಸ್ಥಿತಿನೇ ಇಲ್ಲ. ಮತ್ತು ಇನ್ನೊಂದು ಏನು ಮಿಸ್ಟೇಕ್ ಮಾಡಿದಾರೆ ಅಂದ್ರೆ, ಮಾನ್ಯ ಅಧ್ಯಕ್ಷ, ನಾವು ಹಿಂದುಳಿದ ವರ್ಗದ ಆಯೋಗಕ್ಕೆ ನಾನು ನಮ್ಮ ದಿನೇಶ್ ಪಾಟೀಲ್ ಅಂತ ಅಡ್ವೊಕೇಟ್ ಇಬ್ರು ಕೂಡ ಅರ್ಜಿ ಹಾಕಿದ್ದೀವಿ. 3 ಬಾರಿ ನಮಗೆ ಹಿಯರಿಂಗ್ ಮಾಡಿದ್ರು ಅವರು, ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು. ಅವಾಗ ಅರ್ಜಿ ಹಾಕಿದವರು ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ, ನಾನು ಅವರು ನಮ್ಮ ವಕೀಲರಾಗಿ ಅವರು ಅರ್ಜಿ ಹಾಕಿದ್ದೀವಿ ಕೋರ್ಟ್ನಾಗ. ಇವತ್ತು ಅಲ್ಲಿ ಹಿಂದುಳಿದ ವರ್ಗದ ಆಯೋಗ ಅದನ್ನ ಜಿಲ್ಲೆಗಳನ್ನ ಸರ್ವೆ ಮಾಡ್ತಾ ಇತ್ತು. 18 ಜಿಲ್ಲೆ ಸರ್ವೆ ಮುಗಿದಿತ್ತು. ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡಿತು, ಮಧ್ಯಂತರ ವರದಿಯನ್ನು ತೆಗೆದುಕೊಡ್ತು. ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಚುನಾವಣೆಯ ಪೂರ್ವದಲ್ಲಿ ಇನ್ನೇನು ಚುನಾವಣೆ ಘೋಷಣೆ ಆಗಬೇಕು, ಅವಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 2D 2C ಕೊಟ್ಬಿಟ್ವಿ ಅಂತ ಘೋಷಣೆ ಮಾಡ್ತಾರೆ. ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ನಾಗ ಹಿಂಬರ ಬರೆದು ಕೊಟ್ಟು ಬರ್ತಾರೆ. ಇದರ ಅರ್ಥ ಏನು ಮಾನ್ಯ ಅಧ್ಯಕ್ಷರೇ? ಇವತ್ತಿಗೂ ಮೀಸಲಾತಿ ಇದೆಯಾ ನಮಗೆ? ಇವತ್ತು ಇವ್ರು ಸ್ಪಷ್ಟಪಡಿಸಬೇಕು. ಈ ನಾಯಕರು ಯಾರು ಇವತ್ತು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು 2D ಬೇಕಾ, 2A ಬೇಕಾ, 2C ಬೇಕಾ? ಯಾರು ವಿರೋಧಿ ಮಾನ್ಯ ಅಧ್ಯಕ್ಷರೇ? ಇವತ್ತು ಅರ್ಥ ಮಾಡ್ಕೊಡ್ರಿ. ಇವರು ಇಲ್ಲಿ ಕೊಟ್ಟಂಗ್ ಮಾಡ್ತಾರೆ, ಅಲ್ಲಿ ಹೋಗಿ ಹಿಂಬರ ಬರೆದು ಕೊಟ್ಟು ಬರ್ತಾರೆ. ಇದರ ಅರ್ಥ ಏನು? ಪಂಚಮಸಾಲಿಗಳು ವಿರೋಧಿಗಳ, ಪಂಚಮಸಾಲಿಗಳ ಪರ ಇದ್ದಾರ? ಇವತ್ತಿಗೂ ಸ್ಪಷ್ಟ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು 2D ಕೊಟ್ಬಿಟ್ರು, 2C ಕೊಟ್ಬಿಟ್ರು. ಎಲ್ಲಿದೆ ಸ್ವಾಮಿ 2D 2C ಸರ್ಟಿಫಿಕೇಟ್ ಕೊಡ್ರಿ ನಮ್ಮ ಕೈಯಾಗ, ನಮ್ಮ ಮಕ್ಕಳಿಗೆ ಕೊಡ್ರಿ. ಇಲ್ಲ, ಬರ್ತಾ ಇಲ್ಲ 2D 2C ಸರ್ಟಿಫಿಕೇಟೇ ಇಲ್ಲ. ಇವತ್ತು ಮಾನ್ಯ ಅಧ್ಯಕ್ಷರೇ, ಆದ ಕಾರಣ ನಾವು ತದನಂತರ ಏನು ಈ ಹೋರಾಟವನ್ನ ನಾವು ನಿರಂತರವಾಗಿ ಮುಂದುವರಿಸಿದ್ವಿ. ಪೂಜ್ಯರ ನೇತೃತ್ವದಲ್ಲೇ ಪಕ್ಷಾತೀತವಾಗಿ ನಡೀತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ನಿಮಗೆ ಗೊತ್ತಿದೆ, ಇಷ್ಟೊಂದು ಯಾವ ಪಕ್ಷದ ನಾಯಕರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದಿಲ್ಲ. ಹೋರಾಟದ ವೇದಿಕೆಗೆ ಯಾರು ಕಾಂಗ್ರೆಸ್ನವರು ಬಂದಿದ್ದಿಲ್ಲ, ಬಿಜೆಪಿಯವರು ಬಂದಿದ್ದಿಲ್ಲ. ಆದ್ರೆ ಇವತ್ತು ನೀವು ನಿನ್ನೆಯಿಂದ ಘಟನೆ ನೋಡಿದ್ರಿ, ಎಲ್ಲಾ ಬಿಜೆಪಿಯವರೇ, ಬಿಜೆಪಿ ಮಯ ತುಂಬಿತ್ತಲ್ಲ ವೇದಿಕೆ, ತುಂಬಿತ್ತದು. ಏನು ಯಾಕೆ ತುಂಬಿತ್ತು? ಇದನ್ನ ರಾಜಕೀಯವಾಗಿ ಒಂದು ಮುಖ್ಯಮಂತ್ರಿಗಳನ್ನ ದೂರಬೇಕು, ವಿರೋಧಿ ಸರ್ಕಾರ ಅಂತೇಳಿ ಇವತ್ತೇನು ಇವ್ರು ಘೋಷಣೆ ಮಾಡ್ತಾ ಇದಾರಲ್ಲ, ಲಿಂಗಾಯತರ ವಿರೋಧಿ ಸರ್ಕಾರನ, ಲಿಂಗಾಯತರ ವಿರೋಧಿ ಸರ್ಕಾರಿನ, ಲಿಂಗಾಯತರ ವಿರೋಧ ಸರ್ಕಾರ ಅಂತ ಹೇಳಿ ಇವ್ರು ಏನು ಸುಮ್ಮನೆ ಪಾಪ ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನ ಇವತ್ತು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಕೆಲವಷ್ಟು ನಾಯಕರು ತಮ್ಮ ಪಟ್ಟಬದ್ಧ ಹಿತಾಸಕ್ತಿಗೆ ಸಮಾಜವನ್ನ ಬೇರೆ ಕಡೆಗೆ ಒಯ್ಯುವಂತ ಯತ್ನ ನಡೆದಿದೆ. ಇದು ನಮ್ಮ ಸಮಾಜದಲ್ಲಿ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಂದು ಮಾನ್ಯ ಅಧ್ಯಕ್ಷರೇ, ಇವತ್ತು ನಮಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು 3 ಬಾರಿ ನಮಗೆ ಸಮಯವನ್ನು ಕೊಟ್ಟರು. 3 ಬಾರಿ ಚರ್ಚೆಯನ್ನು ಮಾಡಿದ್ವಿ. ಇದೇ ಸುವರ್ಣಸೌಧದಲ್ಲಿ ಚರ್ಚೆ ಆಯ್ತು, ಬೆಂಗಳೂರು ಅವರ ಗೃಹ ಕಚೇರಿಯಲ್ಲಿ ಚರ್ಚೆ ಆಯ್ತು. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದುಳಿದ ವರ್ಗದ ಆಯೋಗದ ಪೂರ್ವ ಪ್ರಮಾಣ ವರದಿ ಬರೋವರೆಗೂ ಸರ್ಕಾರ ಮೀಸಲಾತಿಯನ್ನ ಮಾಡುವಂತ ಹಕ್ಕೇ ಇಲ್ಲ, ಅಧಿಕಾರವೇ ಇಲ್ಲ. ಅಲ್ಲಿ ಯಾರೋ ಒಬ್ರು ವಕೀಲರು ಕರ್ಕೊಂಡ್ಬಂದು ಹೇಳ್ತಾರೆ, ಇವರು ಮುಖ್ಯಮಂತ್ರಿಗಳ ಪರಮಾಧಿಕಾರವನ್ನು ಉಪಯೋಗ ಮಾಡಬೇಕು. ಅಧ್ಯಕ್ಷರ ಎಲ್ಲಿ
ಐತಿ ಪರಿಮಾಣಾಧಿಕಾರ? ಅಧ್ಯಕ್ಷರೇ. ಎಲ್ಲಿ ಮುಖ್ಯಮಂತ್ರಿಗಳಿಗೆ ಪರಿಮಾಣಾಧಿಕಾರ? ಯಾಕೆ Please ಇವ್ರು stop all ಪರಿಮಾಣಾಧಿಕಾರ this ಮಾಡಿಲ್ಲ nonsense, ಹಿಂದೆ? sir. Discussion. ಇವ್ರು ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಸದನದಲ್ಲಿ ಮಾತು ಕೊಟ್ರು, ಸದನದಲ್ಲಿ ಮಾತು ಕೊಟ್ರು, ಆಡಳಿತದಲ್ಲಿ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ. ಆಡಳಿತದಲ್ಲಿ ಮೀಸಲಾತಿ ಶಿವಲಿಂಗೌಡ ಬೇಗ ಕೊಡ್ಲಿಲ್ಲ. ಮುಗಿಸ್ಲಿ ಅವ್ರೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಯಾರು ಸಿಸಿ ಪಾಟೀಲ್ ಮಾನ್ಯ ಅಧ್ಯಕ್ಷರೇ, ಸೌದೋಗಿದೆ ಮಾನ್ಯ ಅಧ್ಯಕ್ಷರೇ, ಇವರು ಯಡಿಯೂರಪ್ಪನವರು ಸದನದಲ್ಲಿ ಮಾತು ಕೊಟ್ರು, ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಹಾನಿ ಮಾಡಿದ್ರು. ನೀವು ಮಾತಾಡ್ತೀನಿ ಅವ್ರು ಆದ್ರೆ ಮಾತಾಡ್ತಾ ಇಲ್ಲ. ಇವತ್ತು ಮೀಸಲಾತಿ ಸಿಗುವಂತ ಇದು ಆಗ್ಲಿಲ್ಲ. ಇವತ್ತುವರೆಗೂ ಕೂಡ ಹಿಂದುಳಿದ ವರ್ಗದ ಆಯೋಗದ ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಬರಬೇಕು. ಪೂರ್ಣ ಪ್ರಮಾಣದ ವರದಿ ಬಂದ ಮೇಲೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಮುಂದೆ ಬರುವಂತ ಪ್ರಶ್ನೆನೇ ಇಲ್ಲ. ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ತಡೆಯಾಜ್ಞೆ ಇದೆ, ಇನ್ನೂ ಕೂಡ ತಡೆಯಾಜ್ಞೆ ಇದೆ. ಆದ ಕಾರಣ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಏನು ಅಪೂರ್ಣವಾದಂತ ವರದಿ ಇದೆ ಆ ವರದಿ ಪೂರ್ಣ ಪ್ರಮಾಣಕ್ಕೆ ತರಬೇಕು. ಪೂರ್ಣ ಪ್ರಮಾಣ ವರದಿ ತಗೊಂಡ್ರೆ ಮುಗಿಸ್ತೀರಾ ಏನಿಲ್ಲ ಸರ್ಕಾರ. ಮಾನ್ಯ ಅಧ್ಯಕ್ಷರೇ, ನಾನು ಹೇಳಬೇಕು, ಆಯ್ತು, ಮಾತಾಡಿ. ನಾನು ಹೇಳೋದಿದೆ. ನೀವು ಯಾಕೆ ನಾನು ಪೂರ್ಣ ಪ್ರಮಾಣದ ವರದಿ ಬರ್ಬೇಕಲ್ಲ ಇವತ್ತು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, 2 ನಿಮಿಷ ಮುಗಿಸಿ. ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಒಂದು 6 ತಿಂಗಳಲ್ಲಿ ಇಲ್ಲ, ಕೇಳಿದ್ರೆ ಈ ಮೀಸಲಾತಿಯನ್ನ ಲಿಂಗಾಯತ ಸರ್ಕಾರಕ್ಕೆ ವಿಚಾರ ಮಾಡಬೇಕು. ಮತ್ತೇನು ಮಾಡಿದ್ವಿ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪೂರ್ಣ ಪ್ರಮಾಣದ ವರದಿಯನ್ನು ಸರ್ವೆ ಆಗಬೇಕು. ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ಶೀಘ್ರವೇ ನಮಗೆ 2A ಮೀಸಲಾತಿ ಬೇಕು. ನಾನು ಸದನದಲ್ಲಿ ಸ್ಪಷ್ಟಪಡಿಸ್ತೀನಿ. ಇವ್ರು ತಾಕತ್ತಿದ್ರೆ ಸ್ಪಷ್ಟಪಡಿಸ್ಲಿ. ಇವತ್ತು 2D ಬೇಡ ಅಂತ ಮಾಡ್ತಾರೆ ಇವತ್ತು 2A ಬೇಕಾ 2D ಬೇಕಾ ಹೇಳಿ. 2A ಬೇಕಾ 2D ಬೇಕಾ ಹೇಳಿ. ಇವರು ಸುಮ್ಮನೆ ರಾಜಕಾರಣ ಮಾಡ್ಕೊಂಡು ಜನರಿಗೆ ಹಾದಿ ತಪ್ಪಿಸುವಂತ ಕೆಲಸ, ಜನರಿಗೆ ಹಡಿಸುವಂತ ಕೆಲಸ. ಪಾಪ ರೈತರ ಮೇಲೆ ಅಂತ ಕರುಣೆ ತೋರ್ತಾರ. ನಾವೆಲ್ಲ ರೈತರ ಮಕ್ಕಳ ಮಾನ್ಯ ಅಧ್ಯಕ್ಷರೇ, ಇವರಿಂದ ಕಲಿಬೇಕಾಗಿಲ್ಲ. ನಾವು ಆದ್ರೆ ರೈತರನ್ನು ಹೊಡೆದ್ರಲ್ಲಪ್ಪ, ನೀವು ಹುಚ್ಚರಕಲ್ಲ ಮಾತಾಡ್ತೀರಿ. ನಾಯಕ ಹುಚ್ಚರಕಲ್ಲ ಮಾಡಿ ನಿಮಗೂ ಹುಚ್ಚರತಿ, ನೀವು ಹುಚ್ಚರತಿ ರಾಜಕೀಯ ಮಾಡಕತ್ತೀರಿ. ಪಾಪ ರೈತರಿಗೂ ಹೊಡಿಸ್ತಾರೆ ನೀವು, ರೈತರ ನೀವು ಸರಿಯಾಗಿ ಮಾತಾಡ್ತೀರಿ. ನೋಡ್ತೀರಿ ಇಲ್ಲಿ ಏನ್ ನೋಡ್ತೀವಿ? ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆ ಹಿಂಬಲ ಬರ್ದು ಕೊಡ್ತೀರಿ ಸರ್ಕಾರದಿಂದ, ಮತ್ತೆ ಮೀಸಲಾತಿ ಕೊಡ್ತೀರಿ, ತಡಗ ಮಾಡ್ತೀರಿ. ಇಲ್ಲಿ ಬಂದು ರಾಜಕೀಯ ಪ್ರಯೋಜಿತ ನಿಮ್ಮ RSS ಬಂದು ನೀವು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ. ಅಲ್ಲಿ ಹೊಡೆದಿದ್ದ RSS ಅವರು. ಚಡ್ಡಿಗಳು ಸತ್ಯ ಹೇಳ್ತಂದ್ರೆ ಅಲ್ಲ ಮಾನ್ಯ ಅಧ್ಯಕ್ಷ ಮನೆ ಬಂದಂತೆ ಮಾತಾಡೋಕೆ ಅವಕಾಶ ಕೊಡ್ತೀರಾ? ಬಿಜೆಪಿ ಸತ್ಯ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಲಿಂಗಾಯತರ ಮೇಲೆ ಬಸವಣ್ಣನಿಗೆ ಹೊಳಿ ಯಾರು ಅಂತ ಹೇಳಿದ್ರು, ಬಸವಣ್ಣ ಹೊರಡಿ ಅಂತ ಹೇಳಿದ್ರು. ಇವತ್ತು ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ವಿಶ್ವಾಸ ಇದೆ, ನಮ್ಮ ಸರ್ಕಾರದ ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಇವತ್ತು ಅಣ್ಣ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದವರು ಯಾವ ಸರ್ಕಾರ? ಅದು ಕಾಂಗ್ರೆಸ್ ಸರ್ಕಾರ. ಬಸವಣ್ಣವರ ಭಾವಚಿತ್ರವನ್ನು ಹಾಕಿದವರು ಯಾರು? ಅದು ಕಾಂಗ್ರೆಸ್ ಸರ್ಕಾರ. ಬಸವ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಯಾರು?
ಬಸವಣ್ಣನ ಬಗ್ಗೆ ಗೌರವ ಇಲ್ಲ, ಲಿಂಗಾಯತರ ಬಗ್ಗೆ ಇವರು ಬಸಳೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಮಾನ್ಯ ಮಾನ್ಯ ಅಧ್ಯಕ್ಷ ರೈಟ್ ನಾವು ಮಾನ್ಯ ಅಧ್ಯಕ್ಷ ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊತೀನಿ. ಕೊನೆಯದಾಗಿ ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ, ರೈತರ ನಾನು ಸರ್ಕಾರಕ್ಕೆ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ, ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ. ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಹಾಕಿರುವಂತ ಕೇಸು ಹಿಂಪಡಿಬೇಕು, ತನಿಖೆ ಆಗಲಿ, ಇವ್ರ ಮೇಲೆ ಕೇಸ್ ಕೇಸ್ ಮಾಡ್ಬೇಕು. ಲಾಠಿ ಭಾಗ್ಯ ಕೊಟ್ಟ ಲಾಠಿ ಭಾಗ್ಯ ಮಾನ್ಯ ಅಧ್ಯಕ್ಷ ನಾನು ಒಂದು ಕಡೆ ವಿನಂತಿ ತಮ್ಮ ಲಾಠಿ ಭಾಗ್ಯ ಕೊಟ್ಟ ಕಾಂಗ್ರೆಸ್ ಲಾಠಿ ಭಾಗ್ಯ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಆಯೋಗದ ವರದಿಯನ್ನು ಪಡೆದು ಭಾಗ್ಯ ಕೊಟ್ಟ ಬಿಜೆಪಿ ಸರ್ಕಾರ ಭಾಗ್ಯ ಭಾಗ್ಯ ಲಾಠಿ ಧನ್ಯವಾದಗಳು ಧನ್ಯವಾದ ಅಧ್ಯಕ್ಷರೇ, ಭಾಗ್ಯ ಭಾಗ್ಯ ಮಾನ್ಯ ಭಾಗ್ಯ ಸಚಿವರು ಭಾಗ್ಯ